ತಿಮ್ಮರೋಡಿಯವರ ಹೋರಾಟವನ್ನು ಮಣಿಸಬೇಕಂತ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದೆ. 1 ತಿಂಗಳಲ್ಲಿ 5 ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಸರ್. ಅವರು ಏನು ಮಾಡಿದ್ದಾರೆ? ಅವರು ಹೋರಾಟ ಮಾಡಿದ್ದು ಸೌಜನ್ಯ ಅಂತ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ಅವರು ಹೋರಾಟ ಮಾಡಿದ್ದಾರೆ. ವರದಿ ಹಾಕಿದ್ದು ಡಿಎಸ್ಪಿ ಅವರು ವರದಿ ಹಾಕ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ. ಬಂದದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಕೊಡ್ತಾರೆ. ತಮ್ಮ ಆರ್ಡರ್ ಶೀಟ್ ಅಲ್ಲಿ ಬರೀಬೇಕಂತಾನೆ ತಮಗೆ ಗೊತ್ತಿಲ್ಲದವರು ತಾವು ಗಡಿಪಾರ ಆದೇಶ ಮಾಡಿದ್ದೀರಿ ಸರ್. ಒಟ್ಟಿಗೆ ಏನಂದ್ರೆ ತಿಮ್ಮರೋಡಿಯವರನ್ನು ಗಡಿಪಾರು ಮಾಡ್ಬೇಕು ಅಷ್ಟೇ, ಯಾವುದೇ ಕಾನೂನು ಬೇಕಾಗಿಲ್ಲ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ತೂರಿನಲ್ಲಿ ವಿಜಯ್ ವಾಸು ಪೂಜಾರಿ ಅವರು ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ಕೂಡ ಮಾಡಿದ್ರು. ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ತಿಳಿಸಿದ್ದೆ. ಅಂಡ್ ಇದನ್ನು ಒಂದು ವೇಳೆ ಮತ್ತೊಮ್ಮೆ ಗಡಿಪಾರು ಆದೇಶವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಎಸಿ ಅವರು ಅನುಭವಿಸಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಉಲ್ಲೇಖಿಸಿ ಕೂಡ ಹೇಳಿರುವಂತದ್ದು. ಮತ್ತೆ ಎಸಿ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಆದೇಶವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ವಿಜಯ್ ವಾಸು ಪೂಜಾರಿ ಅವರೇ ಇದ್ದಾರೆ. ಅವ್ರ ನಾನು ಕೇಳ್ತಾ ಹೋಗ್ತೀನಿ. ನಮಸ್ತೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎಸಿ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ನಡೆಸಿದ್ರೆ ನೀವು ಹೇಳಿದ್ರಿ, ಇದರಲ್ಲಿ ಎಸಿ ಅವರು ಕೂಡ ಬಲಿಪಶು ಆಗುವಂತ ಸಾಧ್ಯತೆ ಇದೆ ಒಂದು ವೇಳೆ ನೀವು ಗಡಿಪಾರು ಆದೇಶವನ್ನು ಮತ್ತೊಮ್ಮೆ ಹೊರಡಿಸಿದ್ರೆ ಅಂತ. ಈಗ ಮತ್ತೊಮ್ಮೆ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ, ಏನ್ ಹೇಳ್ತೀರಾ ಅಂತೇಳಿ ಸರ್? ಫಸ್ಟ್ ಆಫ್ ಆಲ್ ನನಗೆ ಆ ಆದೇಶದ ಬಗ್ಗೆ ನನಗೆ ಬಲವಾದಂಥ ಒಂದು ಅನುಮಾನ ಇದೆ. ಕಾರಣ ಇಷ್ಟೇ, ಮೊದಲನೇ ದಿನ ನಾನು ಹೋದಂಥ ಸಂದರ್ಭದಲ್ಲಿ ನಾನು ಆಕ್ಷೇಪಣೆಗೆ ಕಾಲಾವಕಾಶ ಕೇಳಿದ್ದೇನೆ. ಆಕ್ಷೇಪಣೆ ನನಗೆ 1-2 ದಿವಸದಲ್ಲಿ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಹೊತ್ತಿನಲ್ಲಿ ಏನಾಗಿದೆ ಅಂದರೆ, ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು. ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಎಸಿ ಅವರ ಚೇಂಬರ್ಗೆ ಕಡತವನ್ನು ತಗೊಂಡು ಹೋಗ್ತಾರೆ. ನಾನು ಅವತ್ತೇ ಅದಕ್ಕೆ ಆಕ್ಷೇಪಣೆ ಕೂಡ ಹಾಕಿದ್ದೇನೆ. ಯಾಕಂದರೆ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವಂಥ ಸಂದರ್ಭ, ಅವರು ಅರ್ಜಿದಾರರಾಗಿರುವುದರಿಂದ ಅವರು ನ್ಯಾಯಾಧೀಶರ ಕೊಠಡಿಗೆ ಹೋದದ್ದು ದೊಡ್ಡ ತಪ್ಪು. ಇವನ್ ಕಡತವನ್ನು ತಗೊಂಡು ಹೋಗಿದ್ದಾರೆ, ಅದು ದೊಡ್ಡ ತಪ್ಪು. ಅದನ್ನು ಅವತ್ತೇ ನಾನು ಸಂಬಂಧಪಟ್ಟ ತನಿಖಾಧಿಕಾರಿಯವರು ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ, ತಾವು ಹೋಗಬಾರ್ದಿತ್ತು, ಇದೆಲ್ಲೋ ಒಂದು ಕಡೆ ನನಗೆ ಅನುಮಾನ ಇದೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ಸರ್. ಆ ನಂತರ ನಾನು ಸೆಕ್ಷನ್ 58 ನಾನು ಅಪ್ಲಿಕೇಶನನ್ನು ಹಾಕಿದ್ದೇನೆ. ನಮ್ಮ ವಿಚಾರಣೆಗೆ ನನಗೆ ಸಮಯಾವಕಾಶ ಕೊಡಬೇಕು ಮತ್ತು ವಿಸ್ತೃತವಾದಂಥ ಚರ್ಚೆ ಇದರಲ್ಲಿ ನಡಿಬೇಕು ಅಂತ ಹೇಳಿದ್ದೇನೆ. ಆ ಸೆಕ್ಷನ್ 58 ಆಫ್ ದ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನ ಅಡಿಯಲ್ಲಿ ಕೊಟ್ಟಂಥ ಅರ್ಜಿಯನ್ನು ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಅವರು ತನ್ನ ಆರ್ಡರ್ ಶೀಟಲ್ಲಿ ಉಲ್ಲೇಖನೆ ಮಾಡಲಿಲ್ಲ ಸರ್. 2ನೇ ಪಾಯಿಂಟ್ ಏನಂದರೆ, ನಾನು ಲಿಖಿತವಾದಂಥ ವಾದವನ್ನು 2 ಬಾರಿ ಅಡಿಷನಲ್ ಆಗಿ ಮತ್ತೆ ಮೊದಲನೇ ಬಾರಿ ನಾನು ಸಲ್ಲಿಸಿಕೊಂಡಿದ್ದೇನೆ. ಆ ಲಿಖಿತವಾದಂಥ ವಾದವನ್ನು ಕೂಡ ಅವರು ತನ್ನ ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಿರುವುದಿಲ್ಲ. ಆ ನಂತರ ನಾವು ತಗೊಂಡ್ರೆ, ನಾನು ನನ್ನ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಎಂಬ ಬಗ್ಗೆ ಮಾತ್ರ ಅವರು ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿನ, ನಾನು ಅದಕ್ಕೆ ಸಂಬಂಧಪಟ್ಟಂಥ ಆದೇಶದಲ್ಲಿ ನಾನು ಸಲ್ಲಿಸಿದಂಥ ಆರ್ಗ್ಯುಮೆಂಟ್ ಇರ್ಬೋದು ಅಥವಾ ನಾನು ಸಲ್ಲಿಸಿದ ಆಕ್ಷೇಪಣೆಯ ಬಗ್ಗೆ ಎಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖನೆ ಮಾಡಲಿಲ್ಲ. ಇದು ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಇತ್ತು ಸರ್. ಆ ಲಿಖಿತ ಆಕ್ಷೇಪಣೆಯಲ್ಲಿ ಏನಿತ್ತು ಮತ್ತೆ ಸೆಕ್ಷನ್ 58 ಏನು ಹೇಳುತ್ತೆ ಸರ್? ಸೆಕ್ಷನ್ 58 ಇಸ್ ಎ ಕ್ಲಿಯರ್ ಸರ್. ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 58 ಪ್ರತಿವಾದಿಗೆ ಅವಕಾಶ ಕೊಡಬೇಕು, ವಿಚಾರಣೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕಂತ ಕ್ಲಿಯರ್ ಆಗಿ ಉಲ್ಲೇಖ ಇದೆ ಸರ್. ಅದರ ಅಡಿಯಲ್ಲಿ ನಾನು ಆಕ್ಷೇಪಣೆ ಹಾಕಿದೆ. ಅದರಲ್ಲಿ ಕ್ಲಿಯರ್ ಇದೆ, ಏನು ಸಾಕ್ಷಿದಾರರ ವಿಚಾರಣೆ ಮಾಡಬೇಕು, ದಾಖಲಾತಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ, ವಿಚಾರಣೆ ಮಾಡಬೇಕಂತ ಹೇಳುತ್ತೆ. ನನಗೆ ವಿಚಾರಣೆ ಆಗಬೇಕು, ಯಾಕಂದರೆ ಇದು ಗಡಿಪಾರಿಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರುವುದರಿಂದ ಒಬ್ಬನ ಮೂಲಭೂತ ಹಕ್ಕನ್ನು ಅದರ ಬಗ್ಗೆ ಇಲ್ಲಿ ಪ್ರಶ್ನೆ ಇರುವುದರಿಂದ ಮತ್ತೆ ಗಡಿಪಾರಿಗೆ ಸಂಬಂಧಪಟ್ಟಂತ ಒಂದು ಚರ್ಚೆ ನಡಿಬೇಕಾಗಿರುವುದರಿಂದ ವಿಸ್ತೃತ ತನಿಖೆ ನಡಿಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡಿಬೇಕಂತ ನಾನು ಹೇಳಿಕೊಂಡಿದ್ದೇನೆ. ಅರ್ಜಿಯನ್ನು ಅವರು ಪರಿಶೀಲನೆ ಮಾಡಿದ್ದಾರೆ. ಆ ಅರ್ಜಿಯ ಬಗ್ಗೆ ಎಲ್ಲಿಯೂ ಕೂಡ ತನ್ನ ಆರ್ಡರ್ ಶೀಟ್ ಅಲ್ಲಿ ಆಗಲಿ ಅಥವಾ ಆದೇಶದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಲ್ಲ ಸರ್. ಸರ್, ವಿಚಾರಣೆ ಅಂದ್ರೆ ಚೀಫ್ ಎಕ್ಸಾಮಿನೇಷನ್ ಆಗಬೇಕು, ಅದರ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು. ಪೊಲೀಸ್ನವರು ಏನು ದಾಖಲಾತಿ ಸಲ್ಲಿಸಿದಾರ ಅದರ ಸತ್ಯಾಸತ್ಯತೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಬೇಕು ಸರ್. ಪೊಲೀಸ್ನವರು ಸಲ್ಲಿಸಿದರೆ ಎಂಬ ಕಾರಣಕ್ಕಾಗಿ ಅದನ್ನು ನಂಬುವಂಥದ್ದಿಲ್ಲ.
ಅದರ ಬಗ್ಗೆ ಪಾರ್ಟಿ ಸವಾಲು ನಡಿಬೇಕಾಗುತ್ತೆ. ಪಾರ್ಟಿ ಸವಾಲು ನಡೆದ ನಂತರ ಅದರ ಸತ್ಯಾಸತ್ಯತೆ ತಿಳಿಬೇಕು ಸರ್, ಅಷ್ಟೇ. ಇವನ್ ಅದಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ, ಅದೇ ರೀತಿ ನಮ್ಮ ಕರ್ನಾಟಕದ ಹೈಕೋರ್ಟ್ನ ಜಡ್ಜ್ಮೆಂಟ್ ಕೂಡ ನಾನು ಅದರ ಬಗ್ಗೆ ಕೂಡ ನನ್ನ ಆಕ್ಷೇಪಣೆಯಲ್ಲಿ ಮತ್ತೆ ನನ್ನ ಲಿಖಿತ ವಾದದಲ್ಲಿ ಕೂಡ ನಾನು ಅದನ್ನು ನ್ಯಾಯಾಧೀಶರಿಗೆ ನಾನು ಅದನ್ನು ತಿಳಿಸಿದ್ದೇನೆ ಸರ್. ಈಗ ಪೊಲೀಸರನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲೇ ಇಲ್ವಾ? ಇಲ್ಲ ಸರ್, ಇಲ್ಲ. ನನಗೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ನನ್ನ ಅರ್ಜಿಯ ಬಗ್ಗೆ ಎಲ್ಲಿ ಕೂಡ ಅಂದರೆ ಆರ್ಡರ್ ಶೀಟಲ್ಲಿ ಆಗಲಿ ಅಥವಾ ಸಂಬಂಧಪಟ್ಟ ಆದೇಶದಲ್ಲಿ ಅದರ ಬಗ್ಗೆ ಎಲ್ಲಿ ಕೂಡ ಒಂದು ಶಬ್ದ ಕೂಡ ಉಲ್ಲೇಖ ಮಾಡಲಿಲ್ಲ ಸರ್. ಅಂದ್ರೆ ಪೊಲೀಸರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡದೆ ಆದೇಶ ಮಾಡ್ಲಿಕ್ಕೆ ಆಗುತ್ತಾ? ಸರ್, ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಗಡಿಪಾರಿಗೆ ಸಂಬಂಧಪಟ್ಟ ಸರ್, ಇದೇನು ಸಣ್ಣ ಪ್ರಕರಣ ಅಲ್ಲ ಸರ್. ಇವನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಒಬ್ಬನ ಗಡಿಪಾರ ಆದೇಶ ಆಗುವಂಥ ಸಂದರ್ಭ ಅವನಿಗೊಂದು ಅವಕಾಶ ಕೊಡಬೇಕು, ಅವನನ್ನು ವಿಚಾರಣೆಗೆ ಒಳಪಡಿಸಬೇಕು. ಸಂಬಂಧಪಟ್ಟ ಅರ್ಜಿದಾರರು ಯಾರಿದ್ದಾರೆ ಅಂದರೆ ಪೊಲೀಸ್ ಇಲಾಖೆಯವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಆ ನಂತರ ತೀರ್ಮಾನ ಮಾಡಬೇಕಂತ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಸರ್. ಪೊಲೀಸರು ಇಲ್ಲಿ ಸುಳ್ಳು ಹೇಳಿದ್ದಾರಾ ಸತ್ಯ ಹೇಳಿದ್ದಾರಾ ಅನ್ನುವಂತ ವಿಚಾರಣೆ ಆಗ್ಬೇಕು ಸರ್, ಮಾನ್ಯ ನ್ಯಾಯಾಧೀಶರಿಗೆ ಗೊತ್ತಾಗಬೇಕು. ಹೌದೌದು, ಗೊತ್ತಾಗಬೇಕು. ಅದರ ನಂತರ ಅವರು ಆದೇಶ ಮಾಡಬೇಕು ಸರ್. ಸೊ ಇದಕ್ಕೆ ನಿಮಗೆ ಆಪ್ಷನ್ನೇ ಕೊಡಲಿಲ್ಲ. ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಏನು ಹೇಳುವುದಂದ್ರೆ, ನನ್ನ ಅಲ್ಲಿಗೆ ಬಂದದ್ದು 55A ಮತ್ತು 55Bಗೆ ಸಂಬಂಧಪಟ್ಟಂತೆ ಮಾತ್ರ ತೀರ್ಮಾನ ಆಗಲಿಕ್ಕೆ ಇದೆ. ಹಾಗಾದ್ರೆ ತಾವು ಆರ್ಡರ್ ಶೀಟ್ ಅಲ್ಲಿ ತಾವು ಮಾಡಿದಂತ ಆದೇಶದಲ್ಲಿ ಯಾಕೆ ಪೊಲೀಸ್ನವರು ಹೇಳಿದ್ದನ್ನೆಲ್ಲವನ್ನು ತಾವು ಉಲ್ಲೇಖ ಮಾಡಿದ್ರಿ? ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ಸಲ್ಲಿಸಿದ ಆಕ್ಷೇಪಣೆ ಬಗ್ಗೆ ತಾವು ಯಾಕೆ ಎಲ್ಲಿ ಕೂಡ ತಾವು ಅದರ ಬಗ್ಗೆ ಉಲ್ಲೇಖನೆ ಮಾಡಲಿಲ್ಲ? ನಾವು ಲಿಖಿತವಾದವನ್ನು ಸಲ್ಲಿಸಿದ್ದೇವೆ, ಅದರ ಬಗ್ಗೆ ತಮ್ಮ ಯಾವ ಕಡತದಲ್ಲಿ ಕೂಡ ಅದರಲ್ಲಿ ಕಂಡು ಬರುವುದಿಲ್ಲ. ನಾವು ಸುಪ್ರೀಂ ಕೋರ್ಟಿನ ಆದೇಶವನ್ನು ತಮಗೆ ಸಲ್ಲಿಸಿಕೊಂಡಿದ್ದೇವೆ, ಹಲವಾರು ಹೈಕೋರ್ಟಿನ ಆದೇಶವನ್ನು ತಮಗೆ ಸಲ್ಲಿಸಿಕೊಂಡಿದ್ದೇವೆ. ಅದನ್ನು ಎಲ್ಲಿ ಕೂಡ ತಾವು ಅದನ್ನು ಉಲ್ಲೇಖನೆ ಮಾಡಲಿಲ್ಲ. ಅದು ತಮಗೆ ಬಯಣಿಗೆ ಆಗುದಿಲ್ವಾ? ಅಂದ್ರೆ ಕಾನೂನಿನ ನಾಲೆಜ್ ಈಗ ಕೆಸಿ ಅವರಿಗೆ ಇಲ್ಲ ಅಂತ ಹೇಳ್ತೀರಾ ನೀವು? ಎಲ್ಲೋ ಒಂದು ಕಡೆ ಸಾಕಷ್ಟು ಕಾನೂನಿನ ಅನುಭವದ ಕೊರತೆ ನನಗೆ ಕಂಡು ಬಂತು ಸರ್ ಎಸಿ ಅವರಲ್ಲಿ, ಅದರಲ್ಲಿ ಅನುಮಾನ ಇಲ್ಲ. ಸೊ ಹಾಗಾದ್ರೆ ಏನು ಆಕ್ಷನ್ ಸರ್? ಈ ಬಗ್ಗೆ ನಾನು ಮುಂದಿನ ದಿನದಲ್ಲಿ ನಾನು ಸಂಬಂಧಪಟ್ಟಂತ ಸರ್ವೋಚ್ಚ ನ್ಯಾಯಾಲಯವಾಗಿರುವಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಇದರ ಬಗ್ಗೆ ದೂರು ಸಲ್ಲಿಸಲಿಕ್ಕೆ ಇದ್ದೇನೆ. ಅಷ್ಟೇ ಅಲ್ಲ, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಮತ್ತು ಸಂಬಂಧಪಟ್ಟ ಉನ್ನತ ಇಲಾಖಾ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ಕೊಡಲಿಕ್ಕಿದ್ದೇವೆ ಸರ್. ಸೆಕ್ಷನ್ 55A ಅಡಿಯಲ್ಲಿ ಕೊಟ್ಟಿದ್ದಾರೆ, ಇವಾಗ ಸೆಕ್ಷನ್ 55B ಅಡಿಯಲ್ಲಿ ಸರ್ ಈಗ ಕೊಟ್ಟಿರೋದು ಸೆಕ್ಷನ್ 55A ಅಡಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮುಂಚೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಸರ್? ಮುಂಚೆ 2 ಸೆಕ್ಷನ್ ಅನ್ನು ಅವರು ಉಲ್ಲೇಖ ಮಾಡಿದ್ರು. ಹಾಗೆ ಅದಕ್ಕೆ ಹೈಕೋರ್ಟ್ ಸ್ಪಷ್ಟೀಕರಣ ಕೇಳಿದೆ, ನೀವು ಯಾವುದರಲ್ಲಿ ಕೊಟ್ಟಿದ್ದೀರಿ ಅದರ ಬಗ್ಗೆ ನಮಗೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ಅವರು ಮಾಡಿದಂಥ ಆದೇಶವನ್ನು ಸೆಟ್ಟಸೆಡೆ ಮಾಡಿದೆ ಸರ್. ಸೆಕ್ಷನ್ 55A ಮತ್ತು B ಏನು ಹೇಳುತ್ತೆ ಸರ್? ಸೆಕ್ಷನ್ 55A ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಚಲನವಲನದಿಂದ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಅಥವಾ ಸಮಸ್ಯೆ ಆಗುವುದಾದರೆ ಅದು ಸೆಕ್ಷನ್ 55A ಅಲ್ಲಿ ಇರುತ್ತೆ. ಸೆಕ್ಷನ್ 55B ಏನಂದರೆ ಬೇರೆ ಇತರ ಕಾರಣಗಳಿಗಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಈ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರು 55A ಯಲ್ಲಿ ತನ್ನ ತೀರ್ಪನ್ನು 55A ಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಅವರ ಹತ್ರ ಕೇಳಿಕೊಳ್ಳುವುದು ಇಷ್ಟೇ, ನಾನು ಅವತ್ತೂ ಕೂಡ ತೆರೆದ ನ್ಯಾಯಾಲಯದಲ್ಲಿ ಕೂಡ ಹೇಳಿದ್ದೇನೆ, ನನ್ನದೇನೆಂದರೆ 55A ಯಲ್ಲಿ ತಾವು ಉಲ್ಲೇಖ ಮಾಡಬೇಕಾದ್ರೆ ಅಂಥ ಸಮಸ್ಯೆ ನನ್ನ ಕಕ್ಷಿಗಾರರಿಂದ ಏನಾಗಿದೆ, ಯಾರಿಗೆ ಸಮಸ್ಯೆ ಆಗಿದೆ, ಯಾರಿಗೆ ಜೀವಹಾನಿ ಆಗಿದೆ, ಎಲ್ಲಿ ಗಲಾಟೆ ಆಗಿದೆ, ಎಲ್ಲಿ ದೊಂಬಿ ಆಗಿದೆ, ಎಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟಾಗಿದೆ, ಅದರ ಬಗ್ಗೆ ತಾವು ತನಿಖಾಧಿಕಾರಿ ಆಗಿರುವುದರಿಂದ ಅದರ ಬಗ್ಗೆ ತಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಈ ನ್ಯಾಯಾಲಯದಲ್ಲಿ ಅಂತ ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾವುದೇ ಉತ್ತರ ಕೊಡಲಿಲ್ಲ ಸರ್. ಈಗ ಸೆಕ್ಷನ್ 55A ಅಥವಾ B ಯಲ್ಲಿ ಮಾಡಿದ್ದೀರಾ ಅನ್ನುವಂತ ವಿಚಾರದಲ್ಲಿ ಕೋರ್ಟೇ ಕೇಳುತ್ತೆ ಅಂತ ಹೇಳಿದ್ರೆ ಈ ಎಸಿ ಅವರಿಗೆ ಅದರ ಬಗ್ಗೆ ನಾಲೆಜ್ ಇಲ್ವಾ ಅಂತ ಹೇಳಿ ಸರ್? ಇಲ್ಲಿ ಏನಾಗಿದೆ ಅಂದರೆ ಎಸಿ ಅವರಿಗೂ ಕೂಡ ಅದು ಅನುಮಾನ ಇತ್ತು ಸರ್. 55A ಯಲ್ಲಿ ಮಾಡಿದ್ದ, B ಯಲ್ಲಿ ಮಾಡಿದ ಅನುಮಾನ, ಅದಕ್ಕಾಗಿ 2ನೇ ಸಾರಿ ನಮಗೆ ನೋಟಿಸ್ ಮಾಡಿದ್ದಾರೆ ಸರ್. 2ನೇ ಸಾರಿ ನೋಟಿಸ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದೇನೆ, ತಾವು ಮಾಡಿದಂಥ ಆದೇಶ ಸೆಟ್ಟಸೆಡೆ ಆಗಿದೆ, ಅದಕ್ಕಾಗಿ 2ನೇ ಬಾರಿ ತಮಗೆ ಅವಕಾಶ ಕೊಟ್ಟಿದೆ, ಅದಕ್ಕಾಗಿ ನನಗೆ ಕಾನೂನು ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ನನಗೆ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಇದಕ್ಕಿಂತ ಮೊದಲು ಕೂಡ ವಿಚಾರಣೆ ಆಗದೆ ತಾವು ಗಡಿಪಾರು ಮಾಡಿದ್ದೀರಿ, ಈಗ ಅಂಥದ್ದು ಮಾಡಬಾರ್ದು ಅಂತ ನಾನು ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ ಸರ್. ಇನ್ನೊಂದಿದೆ, ನಾನು ಇದನ್ನು ನನ್ನ ಲಿಖಿತವಾದದಲ್ಲಿ ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ. ಸದ್ರಿ ಅಸಿಸ್ಟೆಂಟ್ ಕಮಿಷನರ್ ಅವರು SITಯಲ್ಲಿ ತನಿಖೆಯ ಭಾಗವಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ರು. ಅಲ್ಲಿ ಕೂಡ ನನಗೆ SITಯಲ್ಲಿ ಕೂಡ ನನ್ನ ಕಕ್ಷಿಗಾರರಿಗೆ ನೋಟಿಸ್ ಆಗಿದೆ. ಮತ್ತು ಕೆಲವೊಂದು ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ನನ್ನ ಕಕ್ಷಿಗಾರರು ಆರೋಪಿ ಅಂತ ತಿಳಿದು ಬಂದಿದೆ. ಹೀಗಿರುವಾಗ ಅಲ್ಲಿ SITಯಲ್ಲಿ ಅವರು ಕಾರ್ಯನಿರ್ವಹಿಸಿರುವುದರಿಂದ ಈ ಗಡಿಪಾರಿನಲ್ಲಿ ಅವರು ಕೆಲಸ ಮಾಡಬಾರ್ದು.
ಒಂದು ವೇಳೆ ಕೆಲಸ ಮಾಡಿದರೆ ಅಲ್ಲಿ ಎಲ್ಲೋ ಒಂದು ಕಡೆ ಬಯಸ್ ಆಗುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕ್ಲಿಯರ್ ಹೇಳುತ್ತೆ. ಯಾವಾಗ ಪ್ರತಿವಾದಿಗೆ ಅದರ ಬಗ್ಗೆ ಅನುಮಾನ ಇದೆಯೋ, ಸಂಬಂಧಪಟ್ಟ ಅಧಿಕಾರಿಯ ಬಗ್ಗೆ ಅನುಮಾನ ಇದ್ದಾಗ ಅವರು ಅದನ್ನು ಕರ್ತವ್ಯ ಮಾಡಬಾರ್ದು ಅಂತಲೇ ಕ್ಲಿಯರ್ ಇದೆ ಸರ್. ಈಗ ಬಿ ರಿಪೋರ್ಟ್ ಹಾಕಿದ ಕೇಸ್ಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೋ ಕೇಳ್ಪಟ್ಟೆ. ಸರ್, ಬಿ ರಿಪೋರ್ಟ್ ಅಲ್ಲ, 30 ವರ್ಷದ ಹಳೆಯ 1992ರ ಹಳೆಯದಂಥ ಪ್ರಕರಣಗಳನ್ನು ತಂದಿಟ್ಕೊಂಡು ಪೊಲೀಸ್ನವರು ಗಡೀಪಾರು ಮಾಡಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಕಕ್ಷಿಗಾರನ ವಿರುದ್ಧ 13 ಪ್ರಕರಣದಲ್ಲಿ ಅವರು ಖುಲಾಸೆಯಾಗಿದ್ದಾರೆ. ಅಂದರೆ ಅಂಥ ಆರೋಪ ಮಾಡಲಿಲ್ಲ ಅಂತ ಅವರನ್ನು ಸಂಬಂಧಪಟ್ಟ ನ್ಯಾಯಾಲಯ ಅವರನ್ನು ಬಿಡುಗಡೆ ಮಾಡಿದೆ. ಈ ಬಿಡುಗಡೆಯನ್ನು ಎಲ್ಲಿ ಕೂಡ ಅವರು ಸಂಬಂಧಪಟ್ಟ ಮೇಲ್ಮನವಿ ನ್ಯಾಯಾಲಯದಲ್ಲಿ ಅದನ್ನು ಚಾಲೆಂಜ್ ಮಾಡಲಿಲ್ಲ ಸರ್. ಅವರು ಆ ನ್ಯಾಯಾಲಯದ ಆದೇಶವನ್ನು ಅವರು ಒಪ್ಪಿಕೊಂಡಿದ್ದಾರೆ. ಈಗ ಅದೇ ಪ್ರಕರಣವನ್ನು ತಂದು ಗಡೀಪಾರು ಮಾಡಬೇಕಂತ ಕೇಳ್ಕೊಳ್ತಿರುವುದು ಅದು ಸಮಂಜಸ ಅಲ್ಲ. ಅದರ ಬಗ್ಗೆ ನಾನು ನ್ಯಾಯಾಲಯದಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ನನ್ನ ವಾದವನ್ನು ಬಲವಾಗಿ ಮಂಡಿಸಿದ್ದೇನೆ. ಅಂದ್ರೆ ಈಗ ಎಸಿ ಅವರು ಏಕಪಕ್ಷೀಯವಾಗಿ ಆರ್ಡರ್ ಅನ್ನು ಮಾಡಿದ್ದಾರೆ, ಯಾರೋ ಒತ್ತಡಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀರಾ? ಸರ್, ನನಗೆ ಒತ್ತಡಕ್ಕೆ ಮಾಡಿದ್ದಾರೆ ಅಥವಾ ಯಾವುದೋ ಆಮಿಷಕ್ಕೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ಅವರು ಮಾಡಿದಂಥ ವಿಧಾನ ತಪ್ಪಿದೆ ಸರ್. ಓಕೆ, ಇದನ್ನು ಪ್ರಶ್ನಿಸಿ ಬರೀ ನೀವು ಸುಪ್ರೀಂ ಕೋರ್ಟ್ಗೆ, ಚೀಫ್ ಜಸ್ಟಿಸ್ಗೆ ಬರೆಯುವಂಥದ್ದು ಮಾತ್ರವೋ ಅಥವಾ ಹೈಕೋರ್ಟ್ ಅಲ್ಲಿ ಏನಾದರೂ ಮಾಡ್ತೀರಾ? ಸರ್, ಇವರ ಆದೇಶವನ್ನು ನಾವು ಕೆಲವೇ ದಿನದಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕಿದ್ದೇವೆ. ನಮಗೆ ಹೈಕೋರ್ಟಲ್ಲಿ ಖಂಡಿತವಾಗಿ ನ್ಯಾಯ ಸಿಗುತ್ತೆ. ಆ ನಂತರ ಸಂಬಂಧಪಟ್ಟ ಅಧಿಕಾರಿಯನ್ನು ಹೈಕೋರ್ಟಿನ ಕಟಕಟೆಯಲ್ಲಿ ನಾವು ನಿಲ್ಲಿಸಲಿಕ್ಕೆ ಸಿದ್ಧರಿದ್ದೇವೆ ಸರ್. ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಗಡೀಪಾರು ಆದೇಶ ತುಂಬಾ ಜನರಿಗೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾತ್ರ ಯಾಕೆ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದಾರೆ, ಇಷ್ಟು ವೇಗವಾಗಿ ಗಡೀಪಾರು ಆದೇಶ ಮಾಡ್ತಾ ಇದ್ದಾರೆ ಅಂತ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರಿ, ಒಂದೇನೆಂದರೆ ತಿಮ್ಮರೋಡಿಯವರ ಹೋರಾಟವನ್ನು ಮಣಿಸಬೇಕಂತ ಕೆಲವೊಂದು ಷಡ್ಯಂತರಗಳು ನಡೀತಾ ಇದೆ. ಅದಕ್ಕಾಗಿ ಅವರ ವಿರುದ್ಧ 1 ತಿಂಗಳಲ್ಲಿ 5 ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಸರ್. ಅವರು ಏನು ಮಾಡಿದ್ದಾರೆ? ಅವರು ಹೋರಾಟ ಮಾಡಿದ್ದು ಸೌಜನ್ಯ ಅಂತ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ಅವರು ಹೋರಾಟ ಮಾಡಿದ್ದಾರೆ. ಅವರಿಂದ ಯಾವುದೇ ಜಾತಿ ನಿಂದನೆಯೇ ಆಗಲಿ ಅಥವಾ ಅವರಿಂದ ಯಾವುದೇ ಕೊಲೆ ಅತ್ಯಾಚಾರಗಳು ಆಗಲಿಲ್ಲ ಸರ್. ಅವರು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿದ್ದಾರೆ. ಅವರ ಕಾನೂನು ಪ್ರಕಾರವಾದಂಥ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಕೂಡ ಹಕ್ಕಿದೆ. ಆ ಹಕ್ಕನ್ನು ಕಸಿದುಕೊಳ್ಳುವಂಥ ಅಧಿಕಾರ ಯಾವ ಸರ್ಕಾರದ ಇಲಾಖೆಗೂ ಕೂಡ ಇಲ್ಲ ಸರ್. ನಿಜವಾಗಿ ನನಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ, 30 ದಿವಸದ ಅವಕಾಶ ಇದೆ ಅಂತ ಅವರು ಹೇಳ್ತಾರೆ. ಆದರೆ ಆ ಆದೇಶವನ್ನು ತಕ್ಷಣವೇ, ಅಂದರೆ ಗಡೀಪಾರಿನ ಆದೇಶವನ್ನು ತಕ್ಷಣವೇ ತಾವು ಜಾರಿಗೆ ತರಬೇಕು, ತಕ್ಷಣವೇ ಬಂಧಿಸಿ ಅವರನ್ನು ಗಡೀಪಾರು ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಿರೋದು ಇಷ್ಟೇ, ಏನಂದರೆ ತಾವು ಮಾಡಿದಂಥ ಆದೇಶವನ್ನು ಪ್ರಶ್ನಿಸಲಿಕ್ಕೆ ನನಗೆ 30 ದಿವಸದ ಅವಕಾಶ ಇದೆ. ಆದರೂ ಅದನ್ನು ತಾವು ಕಾನೂನಿಗೆ ವಿರುದ್ಧವಾಗಿ ತಾವು ವರ್ತನೆ ಮಾಡ್ತಾ ಇದ್ದೀರಾ. ಇದು ಮುಂದಿನ ದಿನದಲ್ಲಿ ಇದಕ್ಕೆ ಕಾನೂನು ಪ್ರಕಾರವಾದಂಥ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೇವೆ ಸರ್. 30 ದಿವಸದಲ್ಲಿ ಎಲ್ಲಿ ನಿಮಗೆ ಪ್ರಶ್ನೆ ಮಾಡಬಹುದು? ಎಲ್ಲಿ ಪ್ರಶ್ನೆ ಸರ್, ಸರ್ಕಾರದ ಕಾರ್ಯದರ್ಶಿಯವರ ಅವರ ಮುಂದೆ ನಾನು ಅದನ್ನು ಚಾಲೆಂಜ್ ಮಾಡಬೇಕಾಗುತ್ತೆ ಸರ್. ಚೀಫ್ ಸೆಕ್ರೆಟರಿ? ಎಸ್ ಸರ್. ಅಷ್ಟೇ ಅಲ್ಲ, ಅದರಲ್ಲಿ ನನಗೆ ಹೈಕೋರ್ಟ್ನಲ್ಲಿ ಕೂಡ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನನಗೆ ಆರ್ಟಿಕಲ್ 226 ಮತ್ತು 227 ಅಲ್ಲಿ ನನಗೆ ಅವಕಾಶಗಳಿದೆ ಸರ್. ಸೊ ಅದನ್ನೆಲ್ಲ ಬಿಟ್ಟು ಇವರು ನೇರವಾಗಿ ಗಡೀಪಾರು ಮಾಡಬೇಕು ಅಂತ ಹೇಳಿ ಹೇಳಿದಾರ ಸರ್? ಒಂದು ವೇಳೆ ಆದೇಶದಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಇದೆ, ಒಂದು ವೇಳೆ ಅದು ತಕ್ಷಣವೇ ಜಾರಿಗೆ ಆಗಬೇಕು. ಅದು ಒಂದು ವೇಳೆ ಜಾರಿ ಆಗದಿದ್ದರೆ ಅವರನ್ನು ತಕ್ಷಣವೇ ಗಡೀಪಾರು ಮಾಡಬೇಕಂತ ಹೇಳ್ತಾರೆ. ನಿಜವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೂ ಕಾನೂನಿನ ಚೌಕಟ್ಟಲ್ಲಿ ರಕ್ಷಣೆ ಇದೆ. ಅವರಿಗೆ 30 ದಿವಸ ಒಳಗೆ ಅವರಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ. ಇದೆಲ್ಲವನ್ನು ಕೂಡ ಯಾವುದೋ ಒಂದು ಕಾರಣದಿಂದಾಗಿ, ಯಾವುದೋ ಒಂದು ಒತ್ತಡದಿಂದಾಗಿ ಇದೆಲ್ಲವೂ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನಾವು ಕೊಡಲಿಕ್ಕಿದ್ದೇವೆ ಸರ್. ಇಲ್ಲಿ ವಿಶೇಷ ಏನಂದರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ವಿಚಾರಣೆಗೆ ಬರ್ತಾರೆ. ನಿಜವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ವಿಚಾರಣೆ ಮಾಡೋದಲ್ಲ ಸರ್. ಇಲ್ಲಿ ಬರಬೇಕಾದದ್ದು DSP ಅವರು ಬರಬೇಕಿತ್ತು. ಯಾಕಂದರೆ ವರದಿ ಹಾಕಿದ್ದು DSP ಅವರು ವರದಿ ಹಾಕ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ, ಬಂದದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಕೊಡ್ತಾರೆ. ಇದನ್ನು ಕೂಡ ನಾನು ಆ ಸ್ಥಳದಲ್ಲಿ, ಆ ಓಪನ್ ಕೋರ್ಟಿನಲ್ಲಿ ಅದನ್ನು ನಾನು ಬಲವಾಗಿ ಆಕ್ಷೇಪಣೆ ಮಾಡಿದ್ದೀನಿ. ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತಾನೆ ಹೇಳಿದ್ದೇನೆ. ಸಾಕ್ಷಿ ಹೇಳೋಕೆ ಯಾರು ಇದನ್ನು ಹಾಕಿದ್ದಾರೆ ಅವರೇ ಬರಬೇಕು ಅಂತ ಹೇಳಿ ಕಾನೂನಿನ ಪ್ರಕಾರ ಯಾರು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ನಿವೇದನೆ ಮಾಡಿಕೊಳ್ತಾರ ಆ ಅಧಿಕಾರಿಯೇ ಬರಬೇಕಂತ ಹೇಳ್ತಾರೆ. ಇವನ್ ಅವರು ರಿಟೈರ್ಡ್ ಆದರೂ ಕೂಡ ಅವರೇ ಬಂದು ಈ ವಿಚಾರಣೆಗೆ ಬರಬೇಕಂತ ಹೇಳ್ತಾರೆ. ಈ ಹೊತ್ತಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಏನಿದೆ? ಉನ್ನತ ಅಧಿಕಾರಿ ಹಾಕಿರುವಂಥ ದಾಖಲೆಗೆ ಸಂಬಂಧಪಟ್ಟ ಇವರಿಗೆ ಎವಿಡೆನ್ಸ್ ಕೊಡಲಿಕ್ಕೆ ಏನು ಅಧಿಕಾರ ಇದೆ? ಎಲ್ಲೋ ಒಂದು ಕಡೆ ಇದು ಷಡ್ಯಂತರ ನಡೀತಾ ಇದೆ. ತಿಮ್ಮರೋಡಿ ಅವರ ಕಾನೂನು ಪ್ರಕಾರದ ಹೋರಾಟವನ್ನು ಎಲ್ಲೋ ಒಂದು ಕಡೆ ಮನಿಸಬೇಕು ಅಂತ ಇದೆಲ್ಲವೂ ನಡೀತಾ ಇದೆ ಎಂಬುದು ಸ್ಪಷ್ಟವಾಗಿದೆ. ಇಲ್ಲದ್ರೆ ನಾನು ಈಗಾಗಲೇ ಹೇಳಿದ್ದೇನೆ,
ನಾನು ಸಲ್ಲಿಸಿದಂಥ ಲಿಖಿತವಾದವನ್ನು ಎಲ್ಲಿ ಕೂಡ ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಲ್ಲ, ಎಲ್ಲಿ ಕೂಡ ಅದನ್ನು ತನ್ನ ಆದೇಶದಲ್ಲಿ ನಮೂದು ಮಾಡಲ್ಲ. ಅಷ್ಟೇ ಅಲ್ಲ, ನಾನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೇಳ್ತಾ ಇದ್ದೇನೆ. ಮೇಡಮ್, ತಾವು ಆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ತಲೆಬಾಗಬೇಕು. ಸೆಕ್ಷನ್ ಆರ್ಟಿಕಲ್ 141 ಕ್ಲಿಯರ್ ಹೇಳುತ್ತೆ. ಏನು ಹೇಳುತ್ತೆ? ಇದು ಸುಪ್ರೀಂ ಕೋರ್ಟ್ ಮಾಡಿದಂಥ ಆದೇಶ ಪ್ರತಿಯೊಂದು ಕೆಳಗಿನ ನ್ಯಾಯಾಲಯಗಳಿಗೆ ಅದು ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ನೀವು ಅದಕ್ಕೆ ವ್ಯತಿರಿಕ್ತವಾಗಿ ನಡಿಬಾರ್ದಂತ ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ. 141 ಏನಿದೆ ಸರ್? ಆರ್ಟಿಕಲ್ 141 ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಇದೆ. ಏನಂದ್ರೆ, ಉನ್ನತ ನ್ಯಾಯಾಂಗದ ವ್ಯವಸ್ಥೆಯವರು ಮಾಡಿದಂಥ ಆದೇಶ ಕೆಳಗಿನ ಕೋರ್ಟಿಗೆ ಅದನ್ನು ಬೈಂಡಿಂಗ್ ಆಗುತ್ತೆ, ಅದನ್ನು ಪಾಲಿಸಬೇಕಂತ ಹೇಳುತ್ತೆ ಸರ್. ಇದರ ಬಗ್ಗೆ ನಾವು ಈಗಾಗಲೇ ಅದನ್ನು ತಯಾರಿ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ, ನನ್ನ ಪ್ರಕಾರ ನಾವು ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ನ್ಯಾಯಾಂಗ ವ್ಯವಸ್ಥೆಗೆ, ಯಾಕಂದರೆ ಒಬ್ಬ ವ್ಯಕ್ತಿಯ ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ರಚನೆ ಆದಂಥ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಅದನ್ನು ಪ್ರಶ್ನೆ ಮಾಡಲಿಕ್ಕಿದ್ದೇವೆ ಸರ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗಡೀಪಾರ ಆದೇಶಕ್ಕೆ ಸಂಬಂಧಪಟ್ಟ? ಸರ್, ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳುತ್ತೆ. ಏನಂದ್ರೆ, ಸಮಯಾವಕಾಶವನ್ನು ಕೊಡಬೇಕಂತ ಹೇಳುತ್ತೆ. ತರತುರಿಯಲ್ಲಿ ಯಾವುದೇ ಗಡೀಪಾರು ಮಾಡಬಾರ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಊರನ್ನು ಬಿಟ್ಟು ಹೋಗ್ಬೇಕಾಗುತ್ತೆ, ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಅವನನ್ನು ಗಡೀಪಾರು ಮಾಡಬೇಕಾಗತ್ತೆ. ಸರಿಯಾ? ಈ ಸಂದರ್ಭದಲ್ಲಿ ಅವನ ಬಗ್ಗೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಗಡಿಬಿಡಿಯಲ್ಲಿ ತಾವು ತರತುರಿಯಲ್ಲಿ ಮಾಡಬಾರ್ದು. ಅವರಿಗೆ ಕಾಲಾವಕಾಶ ಕೊಡಬೇಕು, ವಿಚಾರಣೆಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳುತ್ತೆ ಸರ್. ಅಷ್ಟೇ ಅಲ್ಲ, ಕೆಲವೊಂದು ಕೇಸಲ್ಲಿ, ಗಡೀಪಾರಿನ ಕೇಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಚೀಮರಿ ಹಾಕಿದಂಥ ನಿರ್ದೇಶನವನ್ನು ನಾನು ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೇನೆ. ಮೇಡಮ್, ಇಂಥ ಅವಕಾಶ ತಮಗೆ ಬರದಿರಲಿ ಅಂತ ನಾನು ಅವರ ಹತ್ರ ಮನವಿ ಮಾಡಿಕೊಂಡಿದ್ದೆ. ನಾನು ಅದರ ಬಗ್ಗೆ ಹೇಳಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಏನೋ ಒಂದು ಕಡೆ ಕಾನೂನಿನ ಅನುಭವದ ಕೊರತೆ ಇದೆ ಅಂತ ಅನಿಸಿತ್ತು ಸರ್. ಸರ್, ಒಟ್ಟಿಗೆ ಏನಂದ್ರೆ, ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಬೇಕು ಅಷ್ಟೇ, ಯಾವುದೇ ಕಾನೂನು ಬೇಕಾಗಿಲ್ಲ. ಇಲ್ಲಿ ತಿಮ್ಮರೋಡಿಗಿಂತ ತಿಮ್ಮರೋಡಿ ಅವರ ಮೇಲೆ ತಾವು ಗಡೀಪಾರು ಆದೇಶ ಮಾಡಿದ್ರು. ಆದರೆ ಅದಕ್ಕಿಂತಲೂ ಜಾಸ್ತಿ ನೀವಿಲ್ಲಿ ಕಾನೂನು ಪಾಲನೆ ಮಾಡಬೇಕಿತ್ತು. ತಮ್ಮ ಆದೇಶವನ್ನು ನೋಡಿ ಏಕಪಕ್ಷೀಯವಾಗಿ ತಾವು ಆದೇಶ ಮಾಡಿದ್ದೀರಿ. ನಾವು ಲಿಖಿತವಾದ ಸಲ್ಲಿಸಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ನಾವು ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ತೀರ್ಪಿನ ಉಲ್ಲೇಖ ಮಾಡಿದ್ರು, ಅದನ್ನು ತಾವು ಕನ್ಸಿಡರ್ ಮಾಡಲಿಲ್ಲ. ನಾವು ಸೆಕ್ಷನ್ 58 ನಾವು ಅಪ್ಲಿಕೇಶನ್ ಹಾಕಿದ್ರು, ಅದು ತಾವು ತಮಗೆ ಅದನ್ನು ತಮ್ಮ ಆರ್ಡರ್ ಶೀಟಲ್ಲಿ ಬರೀಬೇಕಂತಾನೆ ತಮಗೆ ಗೊತ್ತಿಲ್ಲದವರು ತಾವು ಗಡೀಪಾರು ಆದೇಶ ಮಾಡಿದ್ದೀರಿ. ಸೊ ಅಂದ್ರೆ ಈಗ ಗಡೀಪಾರು ಆದ್ರೆ ಬೇರೆ ಜಿಲ್ಲೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಏನಾದರೂ ಅಲ್ಲಿ ಬೇರೆ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅದರ ಹೊಣೆ ಯಾರು ಅಂತ ಸರಿ, ಈಗ ಏನಂದ್ರೆ, ಗಡೀಪಾರು ಆದ ನಂತರ ಅಲ್ಲಿ ಕ್ಲಿಯರ್ ಆಗಿದೆ, ಅವರು ಸಂಬಂಧಪಟ್ಟ ಸ್ಟೇಷನ್ಗೆ ಮಾಹಿತಿ ಕೊಡ್ಲಿಕ್ಕಿದೆ, ಅವರು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸರಿ, ಅಂಥದ್ದು ಏನು ಆಗಲಿಕ್ಕೆ ಇಲ್ಲ. ಆದರೆ ನಾವಿದ್ದೇವೆ, ಖಂಡಿತ ಕಾನೂನು ಅವರ ರಕ್ಷಣೆಗೆ ನಿಂತಿದೆ. ಯಾವುದೇ ಒಬ್ಬ ಇಲ್ಲಿ ನಾನು ಸ್ಪಷ್ಟವಾಗಿ ಅಂದಿನಿಂದ ಇವತ್ತಿನವರೆಗೆ ಹೇಳ್ತಿರೋದು ಇಷ್ಟೇ, ಅವರ ಮೇಲೆ ಎಲ್ಲಿ ಕೂಡ ಒಂದು ನರಹತ್ಯೆ ಪ್ರಕರಣ ಇಲ್ಲ, ಅತ್ಯಾಚಾರ ಪ್ರಕರಣ ಇಲ್ಲ, ಅಥವಾ ಯಾವುದೇ ಮನೆಗೆ ಹೋಗಿ ದರೋಡೆ ಮಾಡಿದ ಪ್ರಕರಣ ಇಲ್ಲ. ಅವರು ಮಾಡಿದಂಥ ತಪ್ಪೇನು? ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಮತ್ತು ಸಾವಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದು ಅದು ತಪ್ಪಂತ ಕಾಣಿಸಿದ್ರೆ ಅದಕ್ಕೆ ನಾನು ಏನು ಮಾಡಲಿಕ್ಕಿಲ್ಲ ಸರ್. ಇಲ್ಲಿ ಕಡೆಗೆ ಮೂಡುವಂತಹ ಪ್ರಶ್ನೆ, ಕಾನೂನು ಯಾರಿಗೆ, ಕಾನೂನು ಯಾಕೆ ಅಂತ ಇದರ ಬಗ್ಗೆ ಇಲ್ಲ, ಏನಿಲ್ಲ ಸರ್. ಮುಂದಿನ ದಿನದಲ್ಲಿ ನಮಗೆ ನ್ಯಾಯಾಂಗದ ಮೇಲೆ ಬಲವಾದಂಥ ನಂಬಿಕೆ ಇದೆ. ಅದರಿಂದ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನಾವು ತಕ್ಕ ಸ್ಥಳದಲ್ಲಿ ಕೊಡ್ತೇವೆ. ಇಷ್ಟು ವಿಜಯ್ ವಾಸು ಪೂಜಾರಿ ಅವರು ಕೂಡ ಹೇಳುವಂತಹ ಮಾತು. ಖಂಡಿತ ಗಡೀಪಾರು ಆದೇಶವನ್ನು ಏನು ಮಾಡಿದ್ದಾರೆ ಅದು ಏಕಪಕ್ಷೀಯವಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ವಕೀಲರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಯಾರ ಷಡ್ಯಂತ್ರ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ವಿಜಯ್ ವಾಸು ಪೂಜಾರಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಅಲ್ಲಿ ನನಗೆ ಕ್ರಾಸ್ ಮಾಡಬೇಕಿತ್ತು, ಆ ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ಪೊಲೀಸರನ್ನು ಕ್ರಾಸ್ ಮಾಡಲಿಕ್ಕೆ ಇತ್ತು, ಸೊ ಆ ಅವಕಾಶವನ್ನು ಕೊಡ್ಲಿಲ್ಲ. ಆ ಅವಕಾಶವನ್ನು ಕೊಡದೆ ಗಡೀಪಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ? ಖಂಡಿತವಾಗ್ಲೂ ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಇವಾಗ್ಲೇ ನಾವು ಸುಪ್ರೀಂ ಕೋರ್ಟ್ಗೂ ಚೀಫ್ ಜಸ್ಟಿಸ್ಗೆ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅನ್ನುವಂಥ ವಿಚಾರ.